ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸರ್ಕಾರದ ಕೈಗೊಂಬೆಯಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆಯಾ? ಬಿಜೆಪಿ ನಾಯಕರು ಇದನ್ನೇ ಪ್ರಶ್ನೆ ಮಾಡ್ತಿದ್ರು. ಪೊಲೀಸರ ಮಾನ ಕಳೆದಿದೆ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂತಹ ಆಕ್ರೋಶ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾತ್ರಿ ಇಡೀ ಎಂಎಲ್ಸಿ ರವಿ ಅವರಿಗೆ ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ. ಅವರೇನು ಮರ್ಡರ್ ಮಾಡಿದ್ದಾರಾ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಥವಾ ಟೆರರಿಸ್ಟಾ? ಹೀಗೆಲ್ಲ ನಡೆಸ್ಕೊಳ್ಳೋದಕ್ಕೆ ಪೊಲೀಸರಿಗೆ ಅಧಿಕಾರ ಕೊಟ್ಟವರು ಯಾರು? ಸರ್ಕಾರದ ಅಣತಿಯಂತೆ ಕೆಲಸ ಮಾಡ್ತಿದ್ದಾರೆ ಅನಿಸ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೋಜುಡ್ಡಲ್ಲಿ ಮಾಡಿರೋ ಬಾಗಲನ್ನ ಎಗರಿಸಿ ಹೊತ್ತು ಮಾಟ್ಗಳನ್ನೆಲ್ಲ ಹೊಡೆದಾಕಿದ್ರು. ಆಗ ನಾವೇನ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮೇಲೆ. ವಿಧಾನಸಭೆ ಒಳಗಡೆ ಆಗಿರೋದು, ವಿಧಾನ ಪರಿಷತ್ ಒಳಗಡೆ ಆಗಿರೋದು ಅಲ್ಲೇ ತೀರ್ಮಾನ ಆಗಬೇಕು. ಸಭಾಧ್ಯಕ್ಷರು ಸಭಾಪತಿಗಳ ಇದರಲ್ಲೇ ತೀರ್ಮಾನ ಆಗಬೇಕು. ಕಾನೂನು ಹಂಗೆ ಇರುತ್ತೆ. ಆದರೆ ಈ ಕೇಸಲ್ಲಿ ಸರ್ಕಾರ, ಇಡೀ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಪೊಲೀಸ್ ಇಲಾಖೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕೋರ್ಟ್ ಆವರಣದಿಂದ. ಮೈಲಾರಿ, ಏನಾಗ್ತಾ ಇದೆ ಕೋರ್ಟ್ ಹಾಲ್ ಅಲ್ಲಿ ಸದ್ಯ? ಇನ್ಸೈಡ್ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ಪ್ರಮುಖವಾಗಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧಿಸಿ ಬೆಳಗಾವಿಯ 5ನೇ ಹೆಚ್ಚುವರಿ JMFC ನ್ಯಾಯಾಲಯಕ್ಕೆ ಪೊಲೀಸರು ಹಾಜರನ್ನು ಪಡಿಸಿದ್ದಾರೆ. ಸದ್ಯ ನಾನು ಕೂಡ ಇದೆ ಕೋರ್ಟ್ ಆವರಣದಲ್ಲಿ ಇರುವಂಥ ದೃಶ್ಯದಲ್ಲಿ ಗಮನಿಸಬಹುದು. ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ, ಭದ್ರತೆಯ ನೇತೃತ್ವದಲ್ಲಿ ಅವರನ್ನು ಕೂಡ ಈಗ ಕೋರ್ಟ್ಗೆ ಹಾಜರನ್ನು ಪಡಿಸಿದ್ದಾರೆ. ಬೆಳಗಾವಿಯ 5ನೇ ಹೆಚ್ಚುವರಿ JMFC ನ್ಯಾಯಾಲಯ ಇದೆ. ಆ ಒಂದು ನ್ಯಾಯಾಲಯಕ್ಕೆ ಕೂಡ ಈಗಾಗಲೇ ಸಿಟಿ ರವಿ ಅವರನ್ನ ಒಳಗಡೆ ಹಾಜರುಪಡಿಸಿರುವಂಥದ್ದು. ಪ್ರಮುಖವಾಗಿ ಈ ಕೋರ್ಟ್ ಆದೇಶ ಏನು ಬರುತ್ತೆ, ನ್ಯಾಯಾಧೀಶರ ಆದೇಶ ಏನು ಬರುತ್ತೆ, ಆ ಆದೇಶದ ಮೇಲೆ ಸಿಟಿ ರವಿ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುವಂಥದ್ದು. ಒಂದು ವೇಳೆ ವ್ಯತಿರಿಕ್ತ ಆದೇಶವನ್ನು ಕೊಟ್ಟಿದ್ದಾದರೆ ಸಿಟಿ ರವಿ ಅವರು ಹಿಂಡಿಲ್ಗ ಜೈಲು ಪಾಲಾಗ್ತಾರೆ. ಮತ್ತು ಇಲ್ಲಿ ಮುಂದುಗಡೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ BJP ನಾಯಕರು ಆರೋಪ ಮಾಡ್ತಿದ್ದಂತೆ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ನಿನ್ನೆ ಇಡೀ ರಾತ್ರಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿತ್ತು. ಖಾನಾಪುರ ಪೊಲೀಸ್ ಠಾಣೆ ಇರ್ಬೋದು, ಸದನದ ಹೊರಗೆ ಮತ್ತು ಸದನದ ಹೊರಗೆ ಕೂಡ ಸಾಕಷ್ಟು ಹೈಡ್ರಾಮವಾಯಿತು. ಸದನದ ಒಳಗಡೆ ಮತ್ತು ಹೊರಗಡೆ ಸಿಟಿ ರವಿ ಅವ್ರನ್ನ ಮುತ್ತಿಗೆ ಹಾಕೋಕ್ಕೆ ಯತ್ನ ಮಾಡ್ತು, ಹಲ್ಲೆ ಮಾಡೋಕ್ಕೆ ಯತ್ನ ಮಾಡ್ತು. ಅಲ್ಲಿ ಭದ್ರತಾ ವೈಫಲ್ಯ ಇರ್ಬೋದು, ಪೊಲೀಸ್ ಇಲಾಖೆ ವೈಫಲ್ಯ ಇರ್ಬೋದು, ಸಾಕಷ್ಟು ಪೊಲೀಸ್ ಇಲಾಖೆ ಮೇಲೆ ಅನುಮಾನ ಕೂಡ ಹುಟ್ಟಿರುವಂಥದ್ದು. ಮತ್ತು ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಏನಿದೆ ಇದು ರಾಜ್ಯ ಸರ್ಕಾರದ ಅನತಿಯಂತೆ ಆಗ್ತಿದೆ. ಇದು ಗೊಂಡ ವರ್ತನೆಯನ್ನು ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ದುರುಪಯೋಗ ಆಗ್ತಿದೆ ಅನ್ನೋ ಒಂದು ಆರೋಪವನ್ನು BJPಯ ನಾಯಕರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಿಟಿ ರವಿ ಅವ್ರನ್ನ ಬೆಳಗಾವಿಯ ಇಡೀ ರಾತ್ರಿ ಜಿಲ್ಲೆಯಲ್ಲಿ ಓಡಾಡಿಸಿದ್ದಾರೆ, ಸುತ್ತಾಡಿಸಿದ್ದಾರೆ. ಮತ್ತು ಬೆಳಗಿನ ಜಾವ ಯರಗಟ್ಟಿ ಹೊರವಲಯದ ಧಾಬಾವೊಂದರಲ್ಲಿ ಅವರಿಗೆ ಬೆಳಗಿನ ಉಪಹಾರವನ್ನು ಕೊಟ್ಟಿದ್ದಾರೆ. ಆದರೆ ಬೆಳಗಿನವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಸ್ವತಃ ಅವರೇ ಮಾಡಿರುವಂಥದ್ದು. ಸಿಟಿ ರವಿ ಅವರು ಮಾಡಿದರು. ಇದಾದ ನಂತರ ಅವರನ್ನು ಅಂಕಲ್ಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಅಂದರೆ ಖಾನಾಪುರ ಸ್ಟೇಷನ್ ಇರ್ಬೋದು, ಬೆಳಗಾವಿ, ರಾಮದುರ್ಗ್, ಧಾರವಾಡ, ಸವದತ್ತಿ, ಬೈಲಹೊಂಗಲ ಹೀಗೆ ಇಡೀ ರಾತ್ರಿ ಕೂಡ ಅವರನ್ನು ಸುತ್ತಾಡಿಸಿದ್ದಾರೆ. ಇದನ್ನು ಯಾಕೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಸದ್ಯ ಬೆಳಗಾವಿಯ ಮುತ್ಗ ಅನ್ನೋ ಒಂದು ಆರೋಗ್ಯ ಕೇಂದ್ರದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ, ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಸದ್ಯ ಈಗ ಕೋರ್ಟ್ಗೆ ಹಾಜರನ್ನು ಪಡಿಸಿರುವಂಥದ್ದು. ಒಂದು ವೇಳೆ ಕೋರ್ಟ್ ಆದೇಶ ಏನಾದರೂ ವ್ಯತಿರಿಕ್ತ ತೀರ್ಪನ್ನು ಕೊಟ್ಟಿದ್ದಾದರೆ ಅವರು ಹಿಂಡಲ್ಗ ಜೈಲು ಪಾಲಾಗ್ತಾರೆ. ಮತ್ತು ಈಗಾಗಲೇ ಸ್ಥಳಕ್ಕೆ ಎಲ್ಲ ಮಾನಿಟ್ರಿಂಗ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಕಮಿಷನರ್ ಆಗಿರುವಂಥ ಯಡಾ ಮಾರ್ಟಿನ್ ಅವರು ಕೂಡ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಿರುವಂಥದ್ದು. ಮತ್ತು ಮತ್ತೊಂದೆಡೆ BJPಯ ನೇತೃತ್ವದಲ್ಲಿ ಕೂಡ ಈಗ ಪ್ರತಿಭಟನೆಗೂ ಕೂಡ ಕರೆಯನ್ನು ಕೊಡಲಾಗಿದೆ. BJPಯ ನಾಯಕರೆಲ್ಲರೂ ಕೂಡ 11 ಗಂಟೆಗೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಬಂಧನವನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ರಾಜ್ಯ ಸರ್ಕಾರ ಪೊಲೀಸರ ಬಿಟ್ಟು ಗುಂಡಾ ವರ್ತನೆಯನ್ನು ತೋರ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಸದ್ಯ ಸಿಟಿ ರವಿ ಏನಿದ್ದಾರೆ, ಸಿಟಿ ರವಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಆದರೆ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಶ್ರುತಿ, ಓಕೆ ಮೈಲಾರಿಗ ಪ್ರಶ್ನೆ ಇದ್ದದ್ದು ಗೃಹ ಸಚಿವರು ಹೇಳೋದು ಎಲ್ಲವನ್ನ ಪೊಲೀಸರು ನಮ್ಗೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸರ್ಕಾರದ ಕೈಗೊಂಬೆಯಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆಯಾ? ಬಿಜೆಪಿ ನಾಯಕರು ಇದನ್ನೇ ಪ್ರಶ್ನೆ ಮಾಡ್ತಿದ್ರು. ಪೊಲೀಸರ ಮಾನ ಕಳೆದಿದೆ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂತಹ ಆಕ್ರೋಶ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ.
ರಾತ್ರಿ ಇಡೀ MLC ರವಿ ಅವರಿಗೆ ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ. ಅವರೇನು ಮರ್ಡರ್ ಮಾಡಿದ್ದಾರಾ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಅಥವಾ ಟೆರರಿಸ್ಟಾ? ಹೀಗೆಲ್ಲ ನಡೆಸ್ಕೊಳ್ಳೋದಕ್ಕೆ ಪೊಲೀಸರಿಗೆ ಅಧಿಕಾರ ಕೊಟ್ಟವರು ಯಾರು? ಸರ್ಕಾರದ ಅನತಿಯಂತೆ ಕೆಲಸ ಮಾಡ್ತಿದ್ದಾರೆ ಅನಿಸ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೋಜುಡ್ಡಲ್ಲಿ ಮಾಡಿರೋ ಬಾಗಲನ್ನ ಎಗರಿಸಿ ಹೊತ್ತು ಮಾಟ್ಗಳನ್ನೆಲ್ಲ ಹೊಡೆದಾಕಿದ್ರು. ಆಗ ನಾವೇನ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮೇಲೆ. ವಿಧಾನಸಭೆ ಒಳಗಡೆ ಆಗಿರೋದು ವಿಧಾನ ಪರಿಷತ್ ಒಳಗಡೆ ಅಲ್ಲೇ ತೀರ್ಮಾನ ಆಗಬೇಕು. ಸಭಾಧ್ಯಕ್ಷರು ಸಭಾಪತಿಗಳ ಇದರಲ್ಲೇ ತೀರ್ಮಾನ ಆಗಬೇಕು. ಕಾನೂನು ಹಂಗೆ ಇರುತ್ತೆ. ಆದರೆ ಈ ಕೇಸಲ್ಲಿ ಸರ್ಕಾರ, ಇಡೀ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಪೊಲೀಸ್ ಇಲಾಖೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕೋರ್ಟ್ ಆವರಣದಿಂದ. ಮೈಲಾರಿ, ಏನಾಗ್ತಾ ಇದೆ ಕೋರ್ಟ್ ಹಾಲ್ ಅಲ್ಲಿ ಸದ್ಯ? ಇನ್ಸೈಡ್ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ಪ್ರಮುಖವಾಗಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧಿಸಿ ಬೆಳಗಾವಿಯ 5ನೇ ಹೆಚ್ಚುವರಿ JMFC ನ್ಯಾಯಾಲಯಕ್ಕೆ ಪೊಲೀಸರು ಹಾಜರನ್ನು ಪಡಿಸಿದ್ದಾರೆ. ಸದ್ಯ ನಾನು ಕೂಡ ಇದೆ ಕೋರ್ಟ್ ಆವರಣದಲ್ಲಿ ಇರುವಂಥ ದೃಶ್ಯದಲ್ಲಿ ಗಮನಿಸಬಹುದು. ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ, ಭದ್ರತೆಯ ನೇತೃತ್ವದಲ್ಲಿ ಅವರನ್ನು ಕೂಡ ಈಗ ಕೋರ್ಟ್ಗೆ ಹಾಜರನ್ನು ಪಡಿಸಿದ್ದಾರೆ. ಬೆಳಗಾವಿಯ 5ನೇ ಹೆಚ್ಚುವರಿ JMFC ನ್ಯಾಯಾಲಯ ಇದೆ. ಆ ಒಂದು ನ್ಯಾಯಾಲಯಕ್ಕೆ ಕೂಡ ಈಗಾಗಲೇ ಸಿಟಿ ರವಿ ಅವರನ್ನ ಒಳಗಡೆ ಹಾಜರುಪಡಿಸಿರುವಂಥದ್ದು. ಪ್ರಮುಖವಾಗಿ ಈ ಕೋರ್ಟ್ ಆದೇಶ ಏನು ಬರುತ್ತೆ, ನ್ಯಾಯಾಧೀಶರ ಆದೇಶ ಏನು ಬರುತ್ತೆ, ಆ ಆದೇಶದ ಮೇಲೆ ಸಿಟಿ ರವಿ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುವಂಥದ್ದು. ಒಂದು ವೇಳೆ ವ್ಯತಿರಿಕ್ತ ಆದೇಶವನ್ನು ಕೊಟ್ಟಿದ್ದಾದರೆ ಸಿಟಿ ರವಿ ಅವರು ಹಿಂಡಿಲ್ಗ ಜೈಲು ಪಾಲಾಗ್ತಾರೆ ಮತ್ತು ಇಲ್ಲಿ ಮುಂದುಗಡೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ BJP ನಾಯಕರು ಆರೋಪ ಮಾಡ್ತಿದ್ದಂತೆ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ನಿನ್ನೆ ಇಡೀ ರಾತ್ರಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿತ್ತು. ಖಾನಾಪುರ ಪೊಲೀಸ್ ಠಾಣೆ ಇರ್ಬೋದು, ಸದನದ ಹೊರಗೆ ಮತ್ತು ಸದನದ ಹೊರಗೆ ಕೂಡ ಸಾಕಷ್ಟು ಹೈಡ್ರಾಮವಾಯಿತು. ಸದನದ ಒಳಗಡೆ ಮತ್ತು ಹೊರಗಡೆ ಸಿಟಿ ರವಿ ಅವ್ರನ್ನ ಮುತ್ತಿಗೆ ಹಾಕೋಕ್ಕೆ ಯತ್ನ ಮಾಡ್ತು, ಹಲ್ಲೆ ಮಾಡೋಕ್ಕೆ ಯತ್ನ ಮಾಡ್ತು. ಅಲ್ಲಿ ಭದ್ರತಾ ವೈಫಲ್ಯ ಇರ್ಬೋದು, ಪೊಲೀಸ್ ಇಲಾಖೆ ವೈಫಲ್ಯ ಇರ್ಬೋದು, ಸಾಕಷ್ಟು ಪೊಲೀಸ್ ಇಲಾಖೆ ಮೇಲೆ ಅನುಮಾನ ಕೂಡ ಹುಟ್ಟಿರುವಂಥದ್ದು. ಮತ್ತು ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಏನಿದೆ ಇದು ರಾಜ್ಯ ಸರ್ಕಾರದ ಅನತಿಯಂತೆ ಆಗ್ತಿದೆ. ಇದು ಗೊಂಡ ವರ್ತನೆಯನ್ನು ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ದುರುಪಯೋಗ ಆಗ್ತಿದೆ ಅನ್ನೋ ಒಂದು ಆರೋಪವನ್ನು BJPಯ ನಾಯಕರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಿಟಿ ರವಿ ಅವ್ರನ್ನ ಬೆಳಗಾವಿಯ ಇಡೀ ರಾತ್ರಿ ಜಿಲ್ಲೆಯಲ್ಲಿ ಓಡಾಡಿಸಿದ್ದಾರೆ, ಸುತ್ತಾಡಿಸಿದ್ದಾರೆ ಮತ್ತು ಬೆಳಗಿನ ಜಾವ ಯರಗಟ್ಟಿ ಹೊರವಲಯದ ಧಾಬಾವೊಂದರಲ್ಲಿ ಅವರಿಗೆ ಬೆಳಗಿನ ಉಪಹಾರವನ್ನು ಕೊಟ್ಟಿದ್ದಾರೆ. ಆದರೆ ಬೆಳಗಿನವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಸ್ವತಃ ಅವರೇ ಮಾಡಿರುವಂಥದ್ದು. ಸಿಟಿ ರವಿ ಅವರು ಮಾಡಿದರು. ಇದಾದ ನಂತರ ಅವರನ್ನು ಅಂಕಲ್ಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಅಂದರೆ ಖಾನಾಪುರ ಸ್ಟೇಷನ್ ಇರ್ಬೋದು, ಬೆಳಗಾವಿ, ರಾಮದುರ್ಗ್, ಧಾರವಾಡ, ಸವದತ್ತಿ, ಬೈಲಹೊಂಗಲ ಹೀಗೆ ಇಡೀ ರಾತ್ರಿ ಕೂಡ ಅವರನ್ನು ಸುತ್ತಾಡಿಸಿದ್ದಾರೆ. ಇದನ್ನು ಯಾಕೆ ಮಾಡಿದರು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಸದ್ಯ ಬೆಳಗಾವಿಯ ಮುತ್ಗ ಅನ್ನೋ ಒಂದು ಆರೋಗ್ಯ ಕೇಂದ್ರದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ, ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಸದ್ಯ ಈಗ ಕೋರ್ಟ್ಗೆ ಹಾಜರನ್ನು ಪಡಿಸಿರುವಂಥದ್ದು. ಒಂದು ವೇಳೆ ಕೋರ್ಟ್ ಆದೇಶ ಏನಾದರೂ ವ್ಯತಿರಿಕ್ತ ತೀರ್ಪನ್ನು ಕೊಟ್ಟಿದ್ದಾದರೆ ಅವರು ಹಿಂಡಲ್ಗ ಜೈಲು ಪಾಲಾಗ್ತಾರೆ. ಮತ್ತು ಈಗಾಗಲೇ ಸ್ಥಳಕ್ಕೆ ಎಲ್ಲ ಮಾನಿಟ್ರಿಂಗ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಕಮಿಷನರ್ ಆಗಿರುವಂಥ ಯಡಾ ಮಾರ್ಟಿನ್ ಅವರು ಕೂಡ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಿರುವಂಥದ್ದು. ಮತ್ತು ಮತ್ತೊಂದೆಡೆ BJPಯ ನೇತೃತ್ವದಲ್ಲಿ ಕೂಡ ಈಗ ಪ್ರತಿಭಟನೆಗೂ ಕೂಡ ಕರೆಯನ್ನು ಕೊಡಲಾಗಿದೆ. BJPಯ ನಾಯಕರೆಲ್ಲರೂ ಕೂಡ 11 ಗಂಟೆಗೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಬಂಧನವನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ರಾಜ್ಯ ಸರ್ಕಾರ ಪೊಲೀಸರ ಬಿಟ್ಟು ಗುಂಡಾವರ್ತನೆಯನ್ನು ತೋರ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಸದ್ಯ ಸಿಟಿ ರವಿ ಏನಿದ್ದಾರೆ, ಸಿಟಿ ರವಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಆದರೆ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಶ್ರುತಿ, ಓಕೆ ಮೈಲಾರಿಗ ಪ್ರಶ್ನೆ ಇದ್ದದ್ದು ಗೃಹ ಸಚಿವರು ಹೇಳೋದು ಎಲ್ಲವನ್ನ ಪೊಲೀಸರು ನಮ್ಗೆ